ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಹರಿ ಓಂ. ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಹರಿ ಓಂ ನಮಃ ಹರಿ ಓಂ. ಆದಿದೇವಾಯ ದೇವಾನಾಂ ಪತಯೇ ಸಾಧಿತಾರಯೇ ಅನಾದಿಜ್ಞಾನಪಾರಾಯ ನಮೋ ವರವರಾಯತೆ ನಮಃ. 2025ನೇ ಇಸವಿ ಜನವರಿ ತಿಂಗಳಲ್ಲಿ ಕುಂಭರಾಶಿಯವರಿಗೆ ಆಗುವ ಫಲಗಳ ಬಗ್ಗೆ ವಿಚಾರವನ್ನು ಮಾಡೋಣ. ನಮ್ಮ ಆತ್ಮೀಯ ವೀಕ್ಷಕರಿಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. CS ಅಷ್ಟವನ್ನು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ. ಕುಂಭರಾಶಿಯವರಿಗೆ ಈ ಜನವರಿ ತಿಂಗಳಲ್ಲಿ ಧರ್ಮ ಕಾರ್ಯಕ್ಕಾಗಿ ಸ್ವಲ್ಪ ಧನವನ್ನು ದಾನ ಮಾಡುವಿರಿ. ಧನ ಸಹಾಯವನ್ನು ಧರ್ಮಕ್ಕೆ ಮಾಡ್ತೀರಿ, ಬಹಳ ಒಳ್ಳೆಯದಾಗ್ತದೆ. ಸರ್ಕಾರದ ಮೂಲಕ ಆಸ್ತಿಯನ್ನು ಪಡಿತೀರಿ, ಸರ್ಕಾರ ನಿಮಗೆ ಸಪೋರ್ಟ್ ಮಾಡಿಕೊಡ್ತದೆ. ಮತ್ತು ವಿವಾಹಕ್ಕೆ ಯಾರು ಪ್ರಯತ್ನ ಪಡ್ತೀರಿ ಅಂದರೆ ವಿವಾಹ ಯೋಗವು ಕೂಡಿ ಬಂದಿದೆ, ಅವರಿಗೆಲ್ಲರಿಗೂ ಮುಂದುವರಿಬೋದು. ಮತ್ತು ನಿಮ್ಮ ತಂದೆ ಆರೋಗ್ಯದ ಸ್ವಲ್ಪ ಏರುಪೇರಾಗ್ತದೆ, ಯಾವಾಗ ಏನಾಗ್ತದೆ ಅಂತ ಹೇಳಿಕ್ಕೆ ಬರೋದಿಲ್ಲ. ಹಾಗಾಗಿ ಸ್ವಲ್ಪ ಆರೋಗ್ಯದಲ್ಲಿ ತಂದೆಯವರ ಬಗ್ಗೆ ಗಮನವನ್ನು ಕೊಡಿ. ಧರ್ಮ ಕಾರ್ಯಗಳಲ್ಲಿ ದೇವಸ್ಥಾನಗಳಿಗೆ ಸ್ವಲ್ಪ ಹಣದ ಸಹಾಯವನ್ನು ಮಾಡ್ತೀರಿ, ಅದಕ್ಕೆ ವ್ಯಯ ಆಗ್ತದೆ, ಅದು ಶುಭ ಫಲ, ಏನು ತೊಂದರೆ ಬರೋದಿಲ್ಲ. ಮತ್ತು ಉದ್ಯೋಗದಲ್ಲಿ ಪರಸ್ಥಳವಾಗಿ ಕೆಲಸ ಮಾಡಬೇಕಾಗ್ತದೆ, ಇರೋ ಕೆಲಸವನ್ನು ಬೇರೆ ಕಡೆ ಮಾಡಬೇಕಾಗ್ತದೆ. ಇದು ನಿಮಗೆ ಶುಭ, ತಿಳ್ಕೊಳ್ಳಿ. ಏನೋ ಕಷ್ಟ ಆಗತ್ತಪ್ಪ, ನಂಗೆ ಇಲ್ಲಿ ಬಿಟ್ಟು ಅಲ್ಲೋದ್ರೆ ಇಲ್ಲಿಗಿಂತ ಅಲ್ಲಿ ಹೇಗೆ ಇರ್ತದೆ ಅಂದ್ಕೊಂಡು ಹೋಗಬೇಡಿ. ಬೇರೆ ಕಡೆ ಹೋದಾಗ ಅಲ್ಲಿಯೂ ಸಹ ನಿಮ್ಮದೇ ಕಾರುಬಾರು ನಡೀತದೆ. ನೀವು ಹಳೇ ಆಫೀಸಲ್ಲಿ ಹೇಗಿದ್ದರೋ ಇಲ್ಲೇ ನಡೀತದೆ, ನಿಮಗೆ ಅದೇ ಗೌರವ, ಅದೇ ವ್ಯವಹಾರ ನಡ್ಕೊಂಬರ್ತದೆ. ಭೂಮಿ ಮನೆ ಆಸ್ತಿಯನ್ನು ಸಂಪಾದನೆ ಮಾಡುವಂಥ ಯುಗ ಚೆನ್ನಾಗಿದೆ, ಪ್ರಯತ್ನ ಮಾಡ್ಬೋದು ಕುಂಭರಾಶಿಯವರು. ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರವಾಗಿರಬೇಕಾಗ್ತದೆ, ಯಾವುದೇ ಕಾರಣಕ್ಕೂ ಕೇರ್ಲೆಸ್ ಮಾಡೋಕ್ಕೆ ಹೋಗಬಾರ್ದು. ಯಾಕೆ, ನಿಮ್ಮ ಸಣ್ಣ ಆರೋಗ್ಯ ತೊಂದರೆ ಮುಂದೆ ಬಹಳ ದೊಡ್ಡದಾಗ್ಬಿಡ್ತದೆ. ಹಾಗಾಗಿ ಸಣ್ಣ ತೊಂದರೆಯನ್ನೇ ಬಗೆಹರಿಸ್ಕೊಂಡ್ರೆ ಭಾಳ ಒಳ್ಳೆಯದಾಗ್ತದೆ. ದೊಡ್ಡದಾದರೆ ಭಾಳ ಕಷ್ಟ ಬೀಳಬೇಕಾಗ್ತದೆ. ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ನೀವು ಕೇರ್ಫುಲ್ಲಾಗಿರಬೇಕಾಗ್ತದೆ. ಉದ್ಯೋಗ ವಿಚಾರದಲ್ಲಿ ಪ್ರಗತಿ ಚೆನ್ನಾಗಿದೆ, ಡೆವಲಪ್ಮೆಂಟ್ ಚೆನ್ನಾಗಿ ಸಿಗುತ್ತೆ, ಬಡ್ತಿಗಳಲ್ಲಾಗುವಂಥವು ಚೆನ್ನಾಗಿದೆ. ಮತ್ತು ಭಾಳ ಉತ್ತಮವಾದ ಭವಿಷ್ಯ ಭಾಳ ಚೆನ್ನಾಗಿದೆ ನಿಮಗೆಲ್ಲ ಕುಂಭರಾಶಿಯವರಿಗೆ. ಭಾಳ ಜೋರಾಗಿ ನಿಂತ್ಕೊತೀರ ಲೈಫ್ಗಳಲ್ಲಿ. ಮತ್ತು ನೀವು ಏನು ಅಂದ್ಕೊಂಡು ಕೆಲಸ ಕಾರ್ಯ ಮಾಡ್ತೀರಿ ಅದೆಲ್ಲ ಸುಲಭವಾಗಿ ನೆರವೇರ್ತದೆ. ನಿಮ್ಮ ಪ್ಲ್ಯಾನಿಂಗ್ ಭಾಳ ಗುಡ್ ಇರ್ತದೆ, ಭಾಳ ಯೋಚನೆ ಮಾಡಿ ಕೆಲಸ ಮಾಡಿದ್ರೆ ಕೆಲವೆಲ್ಲ ಆ ಪ್ಲ್ಯಾನ್ ಸಕ್ಸಸ್ಫುಲ್ ಆಗುವಂಥವು ಚೆನ್ನಾಗಿದೆ. ಮತ್ತು ನಿಮ್ಮ ದಾಯಾದಿಗಳು ಯಾರಿರ್ತಾರೆ ಸ್ವಲ್ಪ ಅವರಲ್ಲಿ ಮತ್ಸರ, ಏನೋ ಒಂಥರ ಕೋಪ ತಾಪ ನಿಮ್ಮ ಮೇಲೆ ಇರ್ತದೆ. ಹಾಗಾಗಿ ಅವ್ರ ಹತ್ರ ಮಾತಾಡಬೇಕಾದ್ರೆ ಯೋಚನೆಯನ್ನು ಮಾಡಿ ಮಾತಾಡಬೇಕಾಗ್ತದೆ. ಮತ್ತು ವಿಪರೀತವಾಗಿ ಆಸ್ತಿಯನ್ನು ಖರ್ಚು ಮಾಡಿಬಿಡ್ತೀರಿ ಕೆಲಸದಲ್ಲಿ. ನೀವು ಆಸ್ತಿ ಉಳಿಸ್ಬೇಕು, ಸ್ವಲ್ಪ ಖರ್ಚು ಮಾಡೋಕ್ಕೆ ಹೋಗಬೇಡಿ ಸ್ವಲ್ಪ ಆದಷ್ಟು. ಮತ್ತು ಉದ್ಯೋಗ ಚೆನ್ನಾಗಿದೆ, ನಿಮಗೆ ಏನು ತೊಂದರೆನೇ ಇಲ್ಲ, ಏನು ಪ್ರಾಬ್ಲಮ್ ಅನ್ನೋದೇ ಇಲ್ಲ. ಆದರೆ ಉದ್ಯೋಗ ನೀವು ಏನೋ ಒಂದು ಅವ್ಯವಹಾರ ಮಾಡ್ತೀರಿ, ಆ ಅವ್ಯವಹಾರಗಳಿಂದ ನಿಮ್ಮ ಉದ್ಯೋಗ ಕಳೆದುಕೊಳ್ಳುವಂಥ ಚಾನ್ಸಸ್ಸು ಜಾಸ್ತಿ ಇದೆ. ಹಾಗಾಗಿ ಉದ್ಯೋಗ ಮಾಡಬೇಕಾದ್ರೆ ಒಳ್ಳೆ ಭಕ್ತಿ ಶ್ರದ್ಧೆಯಿಂದ ಮಾಡಿರಿ, ಮೋಸ ಮಾಡೋಕ್ಕೆ ಹೋಗಬೇಡ್ರಿ, ವಂಚನೆ ಮಾಡೋಕ್ಕೆ ಹೋಗಬೇಡ್ರಿ. ಇದರಿಂದ ಉದ್ಯೋಗ ಸಹ ಕಳ್ಕೊತೀರ, ಅವಮಾನವನ್ನು ಅನುಭವಿಸ್ತೀರ. ಇವೆಲ್ಲ ಬುಧನ ಅನುಗ್ರಹ ಚೆನ್ನಾಗಿರೋದ್ರಿಂದ ಕುಂಭರಾಶಿಯವರಿಗೆ ವ್ಯಾಪಾರ ವ್ಯವಹಾರ ಕ್ರಯ ವಿಕ್ರಯ ಮಾಡುವಂಥವರೆಲ್ಲರಿಗೂ ಸಹ ಭಾಳ ಧನಲಾಭಗಳು ಕಾಯ್ಕೊಂಡು ಕೂತಿದೆ. ಆ ಧನಲಾಭಗಳು ನಿಮಗೆ ಹೆಚ್ಚು ಜೋರಾಗಿ ಇಂಪ್ರೂವ್ಮೆಂಟ್ ಆಗ್ತದೆ ನಿಮ್ಮ ಜೀವನದಲ್ಲಿ. ಸೊ ನಿಮ್ಮ ಜೀವನ ಮಟ್ಟ ಹೈಯೆಸ್ಟ್ ಲೆವೆಲ್ ಹೋಗುವಂಥ ಚಾನ್ಸ್, ಆ ಥರಕ್ಕೆ ಪ್ರಯತ್ನ ಮಾಡಿ ಹೋಗ್ತೀರಿ ನೀವು. ಮತ್ತು ಹಣ ಚೆನ್ನಾಗಿ ಶೇಖರಣೆ ಮಾಡಿಕೊಡ್ತೀರಿ, ಹಣವನ್ನು ಒಂದು ಕಡೆ ಕಟ್ಟಾಕ್ಬಿಡ್ತೀರಿ, ಅಷ್ಟು ಹಣವನ್ನು ಸಂಪಾದನೆ ಮಾಡುವಂಥವು ಚೆನ್ನಾಗಿದೆ. ನಿಮ್ಮ ಕುಟುಂಬವನ್ನು ಪ್ರತಿಯೊಬ್ಬ ವ್ಯಕ್ತಿಗಳು, ಪ್ರತಿಯೊಬ್ಬ ಬಂಧುಗಳು ಸಹ ಗೌರವದಿಂದ ಕಾಣ್ತಾರೆ, ಅದು ಭಾಳ ಒಳ್ಳೆಯ ಯೋಗ ನಿಮಗೆ. ಮಿತ್ರರೇ ಸ್ವಲ್ಪ ತೊಂದರೆ ಕೊಟ್ಬಿಡ್ತಾರೆ ಕೆಲವು ವಿಚಾರದಲ್ಲಿ, ಸ್ವಲ್ಪ ನೋಡಿಕೊಂಡು ಸ್ನೇಹಿತತ ವ್ಯವಹಾರವನ್ನು ಮಾಡಿ. ವ್ಯವಹಾರಗಳಲ್ಲಿ ಅಂದರೆ ಮನೆ, ಭೂಮಿ, ಮನೆ, ಜಮೀನು, ವಾಹನ ವ್ಯವಹಾರದಲ್ಲಿ ಸ್ವಲ್ಪ ನಂಬಿಕೆ ದ್ರೋಹಗಳಾಗ್ಬಿಡ್ತದೆ. ಸರಿಯಾಗಿರೋದಿಲ್ಲ, ಪೇಪರ್ಸ್ ಆಗಲಿ, ಒಂದು ಮಾತಾಗಲಿ, ಒಂದು ರೀತಿ ನೀತಿಗಳಾಗಲಿ, ಸ್ವಲ್ಪ ನಂಬಿಕೆ ದ್ರೋಹ ಮಾಡಿಬಿಡ್ತಾರೆ. ಹಾಗಾಗಿ ಆ ವ್ಯವಹಾರ ಮಾಡಬೇಕಾದ್ರೆ 10 ಸಲ ಯೋಚನೆಯನ್ನು ಮಾಡಿ ಇದರಿಂದ ಆಗುವ ಲಾಭ ನಷ್ಟಗಳಾಗುವ ತಿಳ್ಕೊಂಡು ಕೆಲಸವನ್ನು ಮಾಡಿದರೆ ನಿಮಗೆ ಶುಭವಾಗ್ತದೆ. ವಿದ್ಯಾರ್ಥಿಗಳಿಗಂತೂ ಭಾಳ ವಿಶಿಷ್ಟ ರೀತಿ ಅನುಕೂಲವಾಗುವಂಥ ಚೆನ್ನಾಗಿದೆ. ಶುಕ್ರ ಅನುಗ್ರಹ ಜೋರಾಗಿ ನಿಮ್ಮ ಜಾತಕ್ಕೆ. ಶುಕ್ರ ಅನುಗ್ರಹ ಚೆನ್ನಾಗಿ ಏನಪ್ಪ ನಿಮ್ಗೆ ಆಗುತ್ತೆ ಅಂದರೆ, ವಿಶೇಷವಾಗಿ ಒಳ್ಳೊಳ್ಳೆ ಬಟ್ಟೆ ವಸ್ತ್ರವನ್ನು ಕೊಂಡ್ಕೊತೀರ, ಆಭರಣವನ್ನು ಕೊಂಡ್ಕೊಂಡ್ಬಿಡ್ತೀರ ಹೆಚ್ಚಾಗಿ, ಭಾಳ ಡೆವಲಪ್ಮೆಂಟ್ ಚೆನ್ನಾಗಿರ್ತದೆ.
ಸ್ತ್ರೀಯರಿಗೆ ಶುಕ್ರ ಚೆನ್ನಾಗಿದ್ದಾಗ ನಿಮ್ಮ ಮಾಂಗಲ್ಯ ಭಾಗ್ಯ ಭಾಳ ಅಭಿವೃದ್ಧಿ ಆಗ್ತದೆ ನೋಡಿರಿ. ಸೊ ನಿಮ್ಮ ಗಂಡನ ಆಯಸ್ಸು ಆರೋಗ್ಯ ಎಲ್ಲ ಇಂಪ್ರೂವ್ಮೆಂಟ್ ಆಗ್ತದೆ. ಹಾಗೆ ಶುಕ್ರನ ಅನುಗ್ರಹ ಭಾಳ ಜೋರಾಗಿರುತ್ತೆ ಕುಂಭರಾಶಿಯವರಿಗೆ. ಮತ್ತು ವಿವಾಹ ಕಾರ್ಯಗಳು ಸುಲಭವಾಗಿ ನೆರವೇರ್ತದೆ. ನೀವು ಪ್ರಯತ್ನ ಪಡಬೇಕಷ್ಟು, ನಿಮ್ಮ ಪ್ರಯತ್ನಕ್ಕೆ ತಕ್ಕ ಬಲ ಸಿಕ್ಕೋಗ್ತದೆ, ತೊಂದರೆ ಇಲ್ಲ. ಮನೆಯಲ್ಲಿ ಮಂಗಳ ಕಾರ್ಯಗಳು ಆಗಾಗ ಏನೋ ನಡ್ಕೊಂಡೇ ಹೋಗ್ತದೆ. 2 ತಿಂಗಳಿಗೆ 3 ತಿಂಗಳಿಗೆ 4 ತಿಂಗಳಿಗೆ ಏನೋ ಶುಭ ಕಾರ್ಯ. ಮನೆಗೆ ಮಾವಿನ ಸೊಪ್ಪು ಕಟ್ತಾನೆ ಇರಬೇಕಾದ್ರೆ, ಮಾವಿನ ಸೊಪ್ಪು ಬಾಳೆಕಂದು ಕಟ್ಟಲೇಬೇಕು. ಆ ಥರ ಶುಭ ಕಾರ್ಯಗಳು ಆಗ್ತಾ ಬರ್ತದೆ. ಸ್ವಲ್ಪ ಪ್ರಯಾಣ ಮಾಡುವಲ್ಲಿ ಸ್ವಲ್ಪ ಎಚ್ಚರವಾಗಿ ಪ್ರಯಾಣ ಮಾಡಿ. ಅವೇಳೆ ಹೊತ್ತಲ್ಲಿ ಪ್ರಯಾಣ ಮಾಡೋಕ್ಕೆ ಹೋಗಬೇಡಿ. ಶರೀರಕ್ಕೆ ಹೆಚ್ಚು ಆಯಾಸ ಮಾಡ್ಕೊಳ್ಳೋಕೆ ಹೋಗಬೇಡಿ. ಭಾಳ ಆಯಾಸ ಮಾಡಿಕೊಂಡ್ರೆ ಅದರಿಂದ ಒಂದು ಸಲ ಆರೋಗ್ಯ ತೊಂದರೆಗಳಾಗ್ಬಿಡ್ತದೆ. ನಿಮ್ಮ ಸೋದರಿಯರಿಗೆ ಸ್ವಲ್ಪ ಸಹಾಯವನ್ನು ಮಾಡ್ತೀರಿ, ಮಾಡಿ ಏನು ತೊಂದರೆ ಇಲ್ಲ, ಭಾಳ ಒಳ್ಳೆಯದು. ಕುಟುಂಬ ಅಂದಮೇಲೆ ಅಣ್ಣ ತಮ್ಮದ ತಂಗಿರ ಸಹಾಯ ಮಾಡಬೇಕು, ಮಾಡಿ ಅನುಕೂಲ ಆಗ್ತದೆ, ತೊಂದರೆ ಇಲ್ಲ. ಮತ್ತು ಅವರ ಏಳಿಗೆಗೂ ಸಹ ನೀವು ಕಾರಣಕರ್ತರಾಗ್ತೀರಿ. ಸೊ ಅವ್ರು ನೆನೆಸ್ಕೊತಾರೆ, ನೀವು ಮಾಡಿದ ಒಂದು ಸಹಾಯವನ್ನು ಅವ್ರು ಯಾವುದೇ ಕಾರಣಕ್ಕೂ ಮರೆಯೋದಿಲ್ಲ, ಅದಕ್ಕೂ ಒಂದು ಬೆಲೆ ಕೊಡ್ತಾರೆ. ಕೆಲವು ಸಲ ಹಣ ಏನಾಗುತ್ತೆ ನಿಮಗೆ ಅನಾಯಾಸವಾಗಿ ಬಂದು ನಿಮ್ಮ ಖಜಾನೆ ಸೇರ್ತದೆ. ಯಾವತ್ತೋ ಏನೋ ಕೆಲಸ ಮಾಡಿರ್ತೀರಿ, ಆ ದುಡ್ಡು ಹಿಂದೆ ಮುಂದೆ ಕರೆಕ್ಟಾಗಿ ಬಂದು ನಿಮ್ಮ ಖಜಾನೆಗೆ ಬೀಳ್ತದೆ. ಹಾಗಾಗಿ ಹಣದ ಸಂಪಾದನೆ ಅನ್ನೋದು ಕುಂಭರಾಶಿಯವರಿಗೆ ಯಾವ ರೀತಿಯಲ್ಲೂ ನಷ್ಟ ಇಲ್ಲ. ನೀವು ಕಳೆದಷ್ಟು ದುಡ್ಡು ಬರ್ತಾನೆ ಇರುತ್ತೆ. ಆ ಥರ ಉತ್ಪತ್ತಿಯಾಗುವಂಥ ಯೋಗ ಭಾಳ ಜೋರಾಗಿದೆ. ನಿಮಗೆ ವಿಶೇಷವಾಗಿ ಏಟಾಗೋದಿಲ್ಲಪ್ಪ ಅಂದರೆ ಆರೋಗ್ಯನೇ ಮೇಯ್ನ್ ಬರೋದು, ನಿಮ್ಮ ಆರೋಗ್ಯ ಕುಂಭರಾಶಿಯವರಿಗೆ. ಹಾಗಾಗಿ ನೀವು ವಿಶೇಷ ಮಾಡಬೇಕಾದಂದು ಶನಿ ಶಾಂತಿ ಮತ್ತು ಕುಜ ಶಾಂತಿಯನ್ನು ತಪ್ಪದೇ ಮಾಡ್ಕೋಬೇಕು. ಯಾರು ಕುಜ ಶನಿ ಶಾಂತಿ ಮಾಡ್ಕೊಂಡು ಅಂಥವ್ರಿಗೆ ಆರೋಗ್ಯದ ತೊಂದರೆನೇ ಬರೋಲ್ಲ ಕುಂಭರಾಶಿಯವರಿಗೆ. ಆ ಕುಜ ಮತ್ತು ಶನಿ ಭಾಳ ಜೋರಾಗಿದೆ, ನಿಮಗೆ ಕೆಟ್ಟ ಸ್ಥಾನದಲ್ಲಿ ಕೂತಿರುತ್ತೆ. ಹಾಗಾಗಿ ಆ ಶನಿ ಶಾಂತಿ ಮತ್ತು ಶಾಂತಿ ಮಾಡಿದ್ರೆ ಆರೋಗ್ಯ ಸುಧಾರಣೆ ಆಗ್ತದೆ, ನೀವು ಅಂದ್ಕೊಂಡಷ್ಟು ಇಂಪ್ರೂವ್ಮೆಂಟ್ ಚೆನ್ನಾಗಿ ಸಿಗ್ತದೆ. ಹಾಗಾಗಿ ಈ ತಿಂಗಳಲ್ಲಿ ಕುಂಭರಾಶಿಯವರು ಕುಜ ಮತ್ತು ಶನಿ ಶಾಂತಿ ಮಾಡೋದ್ರಿಂದ ಒಳ್ಳೆಯ ಫಲವನ್ನು ನಿರೀಕ್ಷಣೆ ಮಾಡಬಹುದು. ನಮಸ್ಕಾರ.